ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವರ್ಷದ ಅತ್ಯಂತ ಶ್ರೇಷ್ಠ ಹಾಗೂ ಪುಣ್ಯದ ಒಂದು ದಿನ ಅಂತಂದ್ರೆ ವರಮಹಾಲಕ್ಷ್ಮಿ ಹಬ್ಬ. ಈ ದಿನ ಲಕ್ಷ್ಮೀ ದೇವಿ ಭೂಮಿಗೆ ಬಂದು ನಿಸ್ವಾರ್ಥ ಭಕ್ತರಿಗೆ ತನ್ನ ಅನುಗ್ರಹ ನೀಡ್ತಾರೆ ಎನ್ನುವ ಒಂದು ನಂಬಿಕೆ ಇದೆ. ಹಲವು ತವರುಗಳಿಗೆ ಈ ಹಬ್ಬ ಮತ್ತು ಜೀವನವನ್ನೇ ಬದಲಾಯಿಸಿದೆ. ನೀವು ಕೇಳಿದ್ರೆ ಇಂತಹ ಒಂದು ರಹಸ್ಯದ ಹಬ್ಬದ ದಿನ 5 ವಸ್ತುಗಳನ್ನ ದೇವಿಯ ಒಂದು ಬಲಭಾಗದಲ್ಲಿ ಇಡೋದ್ರಿಂದ ಬರುವ ವರ್ಷದೊಳಗೆ ನೀವು ಕೋಟಿ ಹಣ ನಿಮ್ಮ ಮನೆಗೆ ಬಂದೇ ಬರುತ್ತೆ. ಇದನ್ನು ಬಹುತೇಕ ಜನರು ಕೂಡ ಮಾಡಿದ್ದಾರೆ, ಏಕೆಂದ್ರೆ ಇದನ್ನು ಮಾಡುವ ವಿಧಾನವನ್ನು ಕೆಲವೇ ಮಂದಿ ಮಾತ್ರ ಗೊತ್ತು. ಇಂದು ನಾನು ನಿಮಗೆ ಈ ರಹಸ್ಯವನ್ನ ಹೇಳ್ತೀನಿ. ಆದರೆ ಕೇಳುತ್ತಿರುವ ನೀವು ಈ ವಿಧಾನವನ್ನು ಮಾಡ್ತಿದ್ರೆ ಮಾತ್ರ ಅದರ ಫಲ ನಿಮಗೆ ದೊರೆಯುತ್ತೆ. ಇಲ್ಲ ಆದ್ರೆ ಇದು ಕೇವಲ ಕತೆ ಅಂತಾನೆ ಆಗಬಹುದು. ಹಾಗಾದ್ರೆ ಇವತ್ತಿನ ವಿಡಿಯೋ ಆರಂಭ ಮಾಡೋಣ. ಈ 5 ವಸ್ತುಗಳ ಮಹತ್ವ ಏನು, ದೇವಿಯ ಬಲಭಾಗದಲ್ಲಿ ಇಡಬೇಕು ಅಂದ್ರೆ ಎಲ್ಲಿ, ಯಾರಿಗೂ ಗೊತ್ತಾಗದಂತೆ ಏಕೆ ಇಡಬೇಕು, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹೇಳ್ತೀನಿ ನೋಡಿ. ಒಂದು ದೀಪ ಹಚ್ಚಿ ಕುಳಿತುಕೊಳ್ಬೇಕು. ಇದು ನಿಮ್ಮ ಬದುಕನ್ನೇ ಬದಲಾಯಿಸಬಹುದು. ಮೊದಲನೇದಾಗಿ ಮಹಾಲಕ್ಷ್ಮಿಯ ಒಂದು ಬಲಭಾಗದಲ್ಲಿ ಅಕ್ಷತೆ, ಅಕ್ಕಿಯಿಂದ ಸಿದ್ಧವಾಗಿರುವ ಅಕ್ಷತೆ ಅಂದ್ರೆ ಯಾವುದೇ ಒಂದು ಕಾರ್ಯದಲ್ಲಿ ಆಕಾಶದಿಂದ ಬರುವ ಒಂದು ಶಕ್ತಿಯ ಪ್ರತೀಕ. ಲಕ್ಷ್ಮೀ ದೇವಿಯ ಪ್ರೀತಿ ಪಾತ್ರವಾದ ಅಕ್ಷತೆಗಳನ್ನ ಹಳದಿ ಮತ್ತು ಕುಂಕುಮದಲ್ಲಿ ತೇವಗೊಳಿಸಿ ಅದನ್ನು ಹೊಸ ವಸ್ತ್ರದಲ್ಲಿ ಇಟ್ಟು ದೇವಿಯ ಮೂರ್ತಿಯ ಬಲಭಾಗದಲ್ಲಿ ಆರತಿ ಮಾಡಿದ ಬಳಿಕ ಇಡಬೇಕು. ಈ ಅಕ್ಷತೆಗಳಲ್ಲಿ ನೀವು ನಿಮ್ಮ ಇಚ್ಛೆಗಳನ್ನ ನಿಶ್ಶಬ್ದವಾಗಿ ಹೇಳಬೇಕು. ನಾನು ಧನವಂತನಾಗಬೇಕು, ನನಗೆ ಹಣ ಬೇಕು, ನನ್ನ ಮನೆಗೆ ಸಂಕಟ ಬರದೆ ಶಾಂತಿ ನೆಲೆಸಬೇಕು ಅಂತ. ಇದನ್ನು ಯಾರಿಗೂ ತೋರಿಸದೆ ಮನೆಯ ಶುದ್ಧ ಸ್ಥಳದಲ್ಲಿ ಬಟ್ಟೆಯಲ್ಲಿ ಕಟ್ಟಿ ಹಾಕಿಡ್ಬೇಕು. ಹಣವಿರುವ ಬಾಕ್ಸ್ ಅಥವಾ ಅಲ್ಮಾರಿ ಒಳಗೆ ಇಡಬೇಕು. ಇದನ್ನ ಯಾರಿಗೂ ಹೇಳ್ಬಾರ್ದು. ಇನ್ನು 2ನೇ ವಸ್ತು ಬೆಳ್ಳಿ ನಾಣ್ಯ. ಸಾಂಪ್ರದಾಯಿಕ ಶುದ್ಧ ಬೆಳ್ಳಿಯಿಂದ ತಯಾರಿಸಿದ ಈ ಒಂದು ನಾಣ್ಯ. ಈ ನಾಣ್ಯವನ್ನು ಹಬ್ಬದಂದು ಲಕ್ಷ್ಮೀ ಸಹಸ್ರನಾಮ ಪಠಣದ ನಂತರ ತೇಜಸ್ವಿಯಾಗಿ ಧೂಪದಿಂದ ಶುದ್ಧಗೊಳಿಸಿ ದೇವಿಗೆ ಅರ್ಪಣೆ ಮಾಡಬೇಕು. ಈ ನಾಣ್ಯದಲ್ಲಿ ಲಕ್ಷ್ಮೀ ದೇವಿಯ ಆಹ್ವಾನ ಮಾಡಬೇಕು. ಬಲಭಾಗದಲ್ಲಿ, ತಾಯಿಯ ಬಲಭಾಗದಲ್ಲಿ ಇದನ್ನು ಇಡಬೇಕು. ಇದಾದ ನಂತರ ಯಾರಿಗೂ ತಿಳಿಯದಂತೆ ಅದನ್ನು ದೀಪದ ಒಂದು ಹಿತ್ತಲಿನಲ್ಲಿ ಅಥವಾ ಬೀರಿನಲ್ಲಿ ಇಡಬೇಕು. ಇದನ್ನು ಮನೆಯೊಳಗೆ ಧನಶಕ್ತಿಯನ್ನು ಆಕರ್ಷಣೆ ಮಾಡುತ್ತೆ. ಶನಿಗ್ರಹ ದೋಷ ಇದ್ರೂ ಕೂಡ ಈ ನಾಣ್ಯ ಅದನ್ನು ನಿವಾರಣೆ ಮಾಡುವ ಶಕ್ತಿ ಹೊಂದಿದೆ ಅಂತಾನೆ ಹೇಳ್ಬೋದು. 3ನೇಯದು ಅಷ್ಟಗಂಧ, ಪವಿತ್ರ ಅಡಿಗೆ ಧೂಪ ವಸ್ತು. ಅಷ್ಟಗಂಧ ಅಂದ್ರೆ 8 ವಿಭಿನ್ನ ಪರಿಮಳದ ಒಂದು ಪುಡಿಗಳ ಮಿಶ್ರಣ. ಅದರಲ್ಲಿರುವ ವಾಸನೆ ದೈವಿ ಶಕ್ತಿಯನ್ನು ಆಕರ್ಷಣೆ ಮಾಡುತ್ತೆ. ಪೂಜೆಯ ಸಮಯದಲ್ಲಿ ಈ ಅಷ್ಟಗಂಧವನ್ನ ದೇವಿಗೆ ಅರ್ಪಿಸಿ ನಂತರ ಸ್ವಲ್ಪ ಪುಡಿಯನ್ನ ಹೊಸ ಬಟ್ಟೆಯಲ್ಲಿ ಸುತ್ತಿ ಅದರಲ್ಲಿರುವ ವಾಸನೆ ಒಂದು ದೈವಿ ಶಕ್ತಿಯನ್ನು ಆಕರ್ಷಣೆ ಮಾಡುತ್ತೆ. ಪೂಜೆಯ ಸಮಯದಲ್ಲಿ ಈ ಅಷ್ಟಗಂಧವನ್ನ ದೇವಿಗೆ ಅರ್ಪಿಸಿ ನಂತರ ಸ್ವಲ್ಪ ಪುಡಿಯನ್ನ ಹೊಸ ಬಟ್ಟೆಯಲ್ಲಿ ಸುತ್ತಿ ಮನೆಯ ಒಂದು ಬಲಭಾಗದ ದಿಕ್ಕಿನಲ್ಲಿ ಇಡಬೇಕು. ಪ್ರತಿದಿನವೂ ಬೆಳಿಗ್ಗೆ ಈ ಪುಡಿಯೊಂದಿಗೆ ಪ್ರಾರ್ಥನೆ ಮಾಡಿದರೆ ಮನೆಯ ಒಂದು ಎಲ್ಲವೂ ಕೂಡ ಧನ ಶಕ್ತಿ ಆಕರ್ಷಣೆ ಮಾಡುತ್ತೆ. ಇನ್ನು 4ನೇ ವಸ್ತು ಅಂದ್ರೆ ಶುದ್ಧ ಸಕ್ಕರೆಯಿಂದ ತಯಾರಾದ ಲಡ್ಡು ಅಥವಾ ಕಬ್ಬಿನಿಂದ ತಯಾರಾದ ಲಡ್ಡು. ಇದನ್ನು ನೀವು ದೇವಿಗೆ ಅರ್ಪಣೆ ಮಾಡಬೇಕು. ನಂತರ ಯಾರಿಗೂ ತೋರಿಸದೆ ಒಂದು ಬಟ್ಟೆಯಲ್ಲಿ, ಕೆಂಪು ಬಟ್ಟೆಯಲ್ಲಿ ಸುತ್ತಿ ಧೂಪದ ಒಂದು ತಟ್ಟೆಯ ಅಡಿಯಲ್ಲಿ ಇಡಬೇಕು. ಈ ಸಕ್ಕರೆ ಒಂದು ಉಂಡೆ ಏನಿದೆ ಈ ತುಂಬಾ ಶಕ್ತಿಯಾಗಿದ್ದು ಇದು ದೇವತೆಗೆ ತುಂಬಾ ಇಷ್ಟವಾದದ್ದು. ಕೆಲವೊಮ್ಮೆ ಹಣವಿಲ್ಲದ ಒಂದು ಪರಿಸ್ಥಿತಿಯಲ್ಲಿ ಸಹಜವಾಗಿ ಹಣ ಬರುತ್ತೆ. ಈ ಶಕ್ತಿಯಿಂದ ಸಾಧ್ಯವಾಗುತ್ತೆ. ಮನೆಗೆ ಮಧುರತೆ, ಐಶ್ವರ್ಯ ಎಲ್ಲವೂ ಲಕ್ಷ್ಮಿ ಹೇಗೆ ಒಲ್ದು ಬರ್ತಾಳೆ ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ. 5ನೇದು ವಸ್ತು ನವರತ್ನದಿಂದ ಮಾಡಿದ 9 ಮಣಿಗಳಿಂದ ತಯಾರಾದ ಒಂದು ಸಣ್ಣ ಹಾರ ಅಥವಾ ದಾರ. ನವಗ್ರಹ ಶಕ್ತಿಯನ್ನು ಸಮತೋಲನಗೊಳಿಸುವ ಈ ಹಾರದ ಒಂದು ಪೂಜಾ ಕೋಣೆಯಲ್ಲಿ ದೇವಿಗೆ ಅರ್ಪಣೆ ಮಾಡಬೇಕು. ಈ ಹಾರದಲ್ಲಿ ನಿಮ್ಮ ಸಂಕಲ್ಪವನ್ನ ಸ್ಥಾಪಿಸಿ ನಂತರ ದೇವಿಯ ಬಲಭಾಗದಲ್ಲಿ ಇಡಬೇಕು. ಪೂಜೆ ಮುಗಿದ ನಂತರ ಈ ನವರತ್ನದ ಹಾರವನ್ನ ಮನೆಯ ಒಂದು ಪುಟ್ಟ ಗುಪ್ತ ಕೋಣೆಯೊಳಗೆ ಲಾಕಿಂಗ್ ಬಾಕ್ಸ್ ಅಲ್ಲಿ ಅಥವಾ ಒಂದು ನೀವು ದುಡ್ಡಲ್ಲಿ ಇಡ್ತೀರಾ ಅಲ್ಲಿ ಇದನ್ನು ಇಡಬೇಕು. ಇದು ಗ್ರಹ ದೋಷ ಎಲ್ಲ ನಿವಾರಣೆ ಮಾಡೋದ್ರಿಂದ ಹಣದ ದಾರಿಗಳು ತಡ ಇಲ್ಲದೆ ಹರಿದುಕೊಂಡು ಬರ್ತವೆ. ಈ 5 ವಸ್ತುಗಳನ್ನು ನೀವು ದೇವಿಯ ಬಲಭಾಗದಲ್ಲಿ ಯಾರಿಗೂ ಗೊತ್ತಾಗಬಾರ್ದು ನಿಶ್ಶಬ್ದವಾಗಿ ಇಟ್ಟ ನಂತರ ವಿಶೇಷ ಮಂತ್ರ ಒಂದು ಪಠಣದ ಪ್ರಕ್ರಿಯೆ ಆರಂಭ ಮಾಡಬೇಕು. ಶ್ರೀ ಮಹಾಲಕ್ಷ್ಮಿ ಚತುಷ್ಷಷ್ಠಿ ಉಪಚಾರ ಪೂಜೆ, ಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿ ಮತ್ತು ಕನಕದಾರ ಸ್ತೋತ್ರ ಇವೆಲ್ಲವೂ ನಿಮ್ಮ ಶ್ರದ್ಧೆ ಹಾಗೂ ಶಕ್ತಿ ಪ್ರಯತ್ನದ ಮಟ್ಟಕ್ಕೆ ನೀವು ಮಾಡಿದ್ದೇ ಆದರೆ ನಿಮಗೆ
ನೀವು ನಂಬೋಕೆ ಆಗೋದಿಲ್ಲ, ಅಷ್ಟೊಂದು ಡಿಫ್ರೆನ್ಸ್ ಅನ್ನೋದು ಕಾಣುತ್ತೆ. ಈ ಪೂಜೆಯ ನಂತರ ದೀಪ ಬೆಳಗಿಸಿ ದೀಪದ ಹಿತ್ತಲಿನಲ್ಲಿ ಸಕಲ ದೇವತೆಗಳನ್ನು ಕರೆದೊಯ್ಯುವಂತೆ ಪ್ರಾರ್ಥನೆ ಮಾಡಬೇಕು. ವಾಸ್ತುದೋಷ, ಗ್ರಹ ಬಾಧೆ ಎಲ್ಲವೂ ಕೂಡ ನಿವಾರಣೆಯಾಗಿ ನಿಮ್ಮ ಮನೆ ಶುದ್ಧ ಶಕ್ತಿ ಮತ್ತು ಬರೀ ಪಾಸಿಟಿವ್ನೆಸ್ ನಿಮ್ಮ ಮನೆಯಲ್ಲಿ ತುಂಬುತ್ತೆ. ಹಬ್ಬದ ದಿನದ ನಂತರ ಈ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ತೋರಿಸಬಾರದು, ಅದು ನಿಮಗೂ ಮಾತ್ರ ಅಷ್ಟೇ ಗೊತ್ತಿರಬೇಕು. ಇದನ್ನು ನಿಮ್ಮ ಮನೆಯಲ್ಲಿ ನೀವು ಮಾತ್ರ ಗೊತ್ತಿರಬೇಕು, ಇನ್ನು ಯಾರಿಗೂ ಹೇಳ್ಬಾರ್ದು. ಇದು ನಿಮ್ಮ ಒಂದು ಲಕ್ಷ್ಮಿಯ ಆಕರ್ಷಣೆ ಮಾಡುತ್ತೆ. ಈ ರಹಸ್ಯದಿಂದ ನೀವು ಮುಂದಿನ 1 ವರ್ಷದಲ್ಲಿ ನಿಮಗೆ ನಂಬಕ್ಕಾಗೋದಿಲ್ಲ, ನಿಮ್ಮ ಮನೆಯಲ್ಲಿ ಕೋಟಿ ಹಣ ಇದ್ದೇ ಇರುತ್ತೆ. ದೇವಿ ಅನುಗ್ರಹ ಎಂಬುದು ಗ್ಯಾರಂಟಿ ಖಚಿತ. ಹೆಚ್ಚಾಗಿ ಈ ವಿಧಾನವನ್ನು ಅನುಸರಿಸಿದವರು ಹೇಳ್ತಾರೆ, ನಾವು ಭಕ್ತಿಯಿಂದ ಈ 5 ವಸ್ತುಗಳನ್ನು ದೇವಿಯ ಬಲಭಾಗದಲ್ಲಿ ಇಟ್ಟ ಮೇಲೆ ನಮ್ಮ ಜೀವನವೇ ಬದಲಾಗಿದೆ ಅಂತ ತುಂಬ ಜನ ಹೇಳಿದ್ದಾರೆ. 1 ವರ್ಷ ನೀವು ಈ ವರ್ಷ ಲಕ್ಷ್ಮಿ ಇಟ್ಟಿರ್ತೀರ, ಬರೋ ವರ್ಷದ ಒಳಗಡೆ ಹೊಸ ವಾಹನ, ಹೊಸ ಮನೆ, ಉದ್ಯೋಗ, ವೈಭವ ಎಲ್ಲವೂ ಕೂಡ ನಿಮ್ಮ ಮುಂದೆ ಬರುತ್ತೆ. ನಾನೊಂದು ಕತೆ ಹೇಳ್ತಾ ಇಲ್ಲ, ಇದು ನಿಜ, ಇದು ಅನುಭವದ ಒಂದು ಸಂಗ್ರಹ. ನೀವು ಈ 5 ವಸ್ತುಗಳನ್ನು ಇಟ್ಟಿದ್ದೀರಿ ಅಂದರೆ ದಯವಿಟ್ಟು ಪ್ರತಿದಿನ 3 ನಿಮಿಷ ದೇವಿಗೆ ಧನ್ಯವಾದ ಹೇಳಿ. ಇದು ಆ ಭಕ್ತಿಯಿಂದ ಬಂದ ಶಕ್ತಿಗೆ ಗೌರವ. ಇವತ್ತು ನೀವು ಈ ರಹಸ್ಯವನ್ನು ತಿಳಿದಿದ್ದೀರಿ, ಈಗ ನೀವು ನಿಶ್ಚಯ ಮಾಡಿ ಬರುವ ವರ ಮಹಾಲಕ್ಷ್ಮಿ ಹಬ್ಬದಂದು ಈ 5 ವಸ್ತುಗಳನ್ನು ನಿಶ್ಶಬ್ದವಾಗಿ ದೇವಿಯ ಬಲಭಾಗದಲ್ಲಿ ಇಟ್ಟಿದ್ದೆ. ಆದರೆ ಏನೇ ಮಾಡಲಿ ಶ್ರದ್ಧೆ, ಭಕ್ತಿ, ಮೌನ, ಸಂಕಲ್ಪ ಇವೆಲ್ಲ ಮುಖ್ಯ. ಈ 4 ನಿಮ್ಮ ಭಾಗದಲ್ಲಿ ಇರಬೇಕು. ಇವೆಲ್ಲವೂ ಕೂಡ ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಅವರೇ ಬಂದು ನಿಮಗೆ ಸಕಲ ಐಶ್ವರ್ಯವನ್ನು ಕೊಡ್ತಾರೆ. ಒಂದು ದಿನ ನೀವು ಹೀಗೆ ಹೇಳ್ತೀರಾ, ಆ ಹಬ್ಬದಂದು ನಾನು ಮಾಡಿದ ರಹಸ್ಯ ಪೂಜೆಯೇ ನನ್ನ ಜೀವನವನ್ನು ಇಷ್ಟರ ಮಟ್ಟಿಗೆ ತಂದು ನಿಲ್ಲಿಸಿದೆ ಅಂತೇಳಿ ನೀವೇ ಹೇಳ್ತೀರಾ. ನೀವೇ ನೆಕ್ಸ್ಟ್ ಇಯರಲ್ಲಿ ಇದೇ ವರ ಮಹಾಲಕ್ಷ್ಮಿ ಹಬ್ಬದಂದು ಕೋಟಿ ಹಣವನ್ನು ನೀವೇ ನಿಮ್ಮ ಕೈಯಿಂದ ಎಣಿಸ್ತೀರಾ. ಇಂತಹ ಒಂದು ಮಹಾಲಕ್ಷ್ಮಿಯ ಒಂದು ದಯೆಯ ಕಟಾಕ್ಷದಿಂದ ಮನೆ ತುಂಬ ಹಣವನ್ನು ನೀವು ತುಂಬಿ ತುಳುಕುತ್ತೆ. ದೀಪ ಬೆಳಗಿಸಿ ಧನದ ಆಹಾರವನ್ನು ಬರಮಾಡಿಕೊಳ್ಳಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಸರ್ವೇ ಜನೋ ಸುಖಿನೋ ಭವಂತು. ಎಲ್ಲರಿಗೂ ಅಷ್ಟಲಕ್ಷ್ಮಿ ಒಳ್ಳೇದು ಮಾಡಲಿ. ಜೈ ಮಹಾಲಕ್ಷ್ಮಿ ಅಂತ ಎಲ್ಲರೂ ಕಮೆಂಟ್ ಮಾಡೋದನ್ನ ಮರಿಬೇಡಿ.